26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಮೂಡಿಗೆರೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಾವೀಗ ಕೊಟ್ಗೆಹಾರ ಸಮೀಪದಲ್ಲಿದ್ದೇವೆ. ಇಲ್ಲಿನ ದೃಶ್ಯವನ್ನು ನೋಡ್ಬೋದು. ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯೊಂದಿಗೆ ಬಿರುಗಾಳಿಯ ಅಬ್ಬರ ಕೂಡ ಇಲ್ಲಿ ಜೋರಾಗಿರುವಂಥದ್ದು. ಏನು ಮಳೆಯೊಂದಿಗೆ ಭಾರಿ ವೇಗವಾಗಿ ಬಿರುಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಜನಜೀವನ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಸರಿಸುಮಾರು ಕಳೆದ 2 ದಿನದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆರಂಭವಾಗಿದೆ. ಇವತ್ತು ಮಳೆಯ ಮತ್ತು ಬಿರುಗಾಳಿಯ ತೀವ್ರತೆ ಸಾಕಷ್ಟು ಪ್ರಮಾಣದಲ್ಲಿರುವಂಥದ್ದು. ಬರೋಬ್ಬರಿ ಏನು ಕಳಸ ಮತ್ತು ಮೂಡಿಗೆರೆ ಸುತ್ತಮುತ್ತ ಭಾಗಗಳಲ್ಲಿ ರಣಮಳೆ ಸುರಿತಾ ಇದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಆತಂಕವನ್ನು ಬಿರುಗಾಳಿ ಸೃಷ್ಟಿ ಮಾಡಿರುವಂಥದ್ದು. ಭಾರಿ ವೇಗವಾಗಿ ಬೀಸ್ತಾ ಇರುವಂತಹ ಗಾಳಿ ಏನಿದೆ, ಇದರಿಂದಾಗಿ ಜನತೆಯಲ್ಲಿ ಒಂದು ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಭಾಗದಲ್ಲಿ ಧಾರಾಕಾರ ಮಳೆ ಆದರೆ ಹೇಮಾವತಿ ನದಿಯಲ್ಲಿ ಕೂಡ ಒಳಹರಿವು ಹೆಚ್ಚಾಗುತ್ತೆ. ಪ್ರಮುಖವಾಗಿ ಚಾರ್ಮುಡಿ ಘಾಟಿ ಮತ್ತು ಕೊಟ್ಗೆಹಾರ ಬಣಕಲ್ನ ಸುತ್ತಮುತ್ತ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬಿರುಗಾಳಿ ಮಳೆ ಬೀಸ್ತಾ ಇರುವಂಥದ್ದು. ಬಿರುಗಾಳಿ ಸಾಕಷ್ಟು ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಬೀಸ್ತಾ ಇರುವಂಥದ್ದು. ಸಾಕಷ್ಟು ಕಡೆ ಅನಾಹುತ ಕೂಡ ಸೃಷ್ಟಿಯಾಗಿರುವಂಥದ್ದು. ಮೂಡಿಗೆರೆ ತಾಲೂಕು ಮತ್ತು ಕಳಸ ಭಾಗ ಏನಿದೆ, ಆ ಒಂದು ಭಾಗದ ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ವೇಗವಾಗಿ ಜೊತೆಗೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಮೂಡಿಗೆರೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಾವೀಗ ಕೊಟ್ಗೆಹಾರ ಸಮೀಪದಲ್ಲಿದ್ದೇವೆ. ಇಲ್ಲಿನ ದೃಶ್ಯವನ್ನು ನೋಡ್ಬೋದು. ಬೆಳಗ್ಗೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯೊಂದಿಗೆ ಬಿರುಗಾಳಿಯ ಅಬ್ಬರ ಕೂಡ ಇಲ್ಲಿ ಜೋರಾಗಿರುವಂಥದ್ದು. ಏನು ಮಳೆಯೊಂದಿಗೆ ಭಾರಿ ವೇಗವಾಗಿ ಬಿರುಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಜನಜೀವನ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಸರಿಸುಮಾರು ಕಳೆದ 2 ದಿನದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆರಂಭವಾಗಿದೆ. ಇವತ್ತು ಮಳೆಯ ಮತ್ತು ಬಿರುಗಾಳಿಯ ತೀವ್ರತೆ ಸಾಕಷ್ಟು ಪ್ರಮಾಣದಲ್ಲಿರುವಂಥದ್ದು. ಬರೋಬ್ಬರಿ ಏನು ಕಳಸ ಮತ್ತು ಮೂಡಿಗೆರೆ ಸುತ್ತಮುತ್ತ ಭಾಗಗಳಲ್ಲಿ ರಣಮಳೆ ಸುರಿತಾ ಇದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಆತಂಕವನ್ನು ಬಿರುಗಾಳಿ ಸೃಷ್ಟಿ ಮಾಡಿರುವಂಥದ್ದು. ಭಾರಿ ವೇಗವಾಗಿ ಬೀಸ್ತಾ ಇರುವಂತಹ ಗಾಳಿ ಏನಿದೆ, ಇದರಿಂದಾಗಿ ಜನತೆಯಲ್ಲಿ ಒಂದು ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಭಾಗದಲ್ಲಿ ಧಾರಾಕಾರ ಮಳೆ ಆದರೆ ಹೇಮಾವತಿ ನದಿಯಲ್ಲಿ ಕೂಡ ಒಳಹರಿವು ಹೆಚ್ಚಾಗುತ್ತೆ. ಪ್ರಮುಖವಾಗಿ ಚಾರ್ಮುಡಿ ಘಾಟಿ ಮತ್ತು ಕೊಟ್ಗೆಹಾರ ಬಣಕಲ್ನ ಸುತ್ತಮುತ್ತ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬಿರುಗಾಳಿ ಮಳೆ ಬೀಸ್ತಾ ಇರುವಂಥದ್ದು. ಬಿರುಗಾಳಿ ಸಾಕಷ್ಟು ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಬೀಸ್ತಾ ಇರುವಂಥದ್ದು. ಸಾಕಷ್ಟು ಕಡೆ ಅನಾಹುತ ಕೂಡ ಸೃಷ್ಟಿಯಾಗಿರುವಂಥದ್ದು. ಮೂಡಿಗೆರೆ ತಾಲೂಕು ಮತ್ತು ಕಳಸ ಭಾಗ ಏನಿದೆ, ಆ ಒಂದು ಭಾಗದ ಪಶ್ಚಿಮ ಘಟ್ಟ ಸಾಲು ಮತ್ತು ಮಲೆನಾಡು ಭಾಗದಲ್ಲಿ ವೇಗವಾಗಿ ಜೊತೆಗೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.